ಕಾಂತಾರ ಸಿನಿಮಾಗೆ ಇದೆಂತಹ ಪ್ರಾಬ್ಲಮ್ ಅಂತ. ಸಿನಿಮಾ ಶುರುವಾದ ದಿನದಿಂದ ಇಲ್ಲಿಯವರೆಗೂ ಕೂಡ ಸಾಲು ಸಾಲು ಸಂಕಷ್ಟ. ಒಂದಿಲ್ಲೊಂದು ಇಕ್ಕಟ್ಟಿನಲ್ಲಿ ಕಾಂತಾರ ಚಿತ್ರತಂಡ ಸಿಲುಕಿಕೊಳ್ತಾ ಇದೆ. ಪದೇ ಪದೇ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರೋದಾದ್ರೂ ಯಾಕೆ? ಪದೇ ಪದೇ ಈ ರೀತಿಯ ವಿಘ್ನಗಳು ಎದುರಾಗ್ತಾ ಇರೋದಾದ್ರೂ ಯಾಕೆ? ಅದು ಈಗಿರುವಂತಹ ಪ್ರಶ್ನೆ. ಈ ಹಿಂದೆ ಕಾಂತಾರ ಸಿನಿಮಾ ಚಿತ್ರೀಕರಣ ಆಗಿತ್ತು, ತೆರೆ ಕಂಡಿತ್ತು, ಅದ್ಧೂರಿ ಪ್ರದರ್ಶನ ಕಂಡಿತ್ತು. ಆಗ ಇಲ್ಲದೆ ಇರುವಂತಹ ಸಮಸ್ಯೆಗಳು ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದ ಸಂದರ್ಭದಲ್ಲಿಯೇ ಯಾಕಾಗ್ತಾ ಇದೆ? ಕಾಂತಾರಗೆ ಇದೆಂತಹ ವಿಘ್ನ ಅಂಥೇಳಿ ಕಾಂತಾರ ಸೆಟ್ಗೆ ಮೊದಲನೇದಾಗಿ ಮಳೆ ಅಡ್ಡಿಯನ್ನ ಮಾಡಿತ್ತು. ಒಂದಿಲ್ಲೊಂದು ಸಮಸ್ಯೆ ಹೇಗೆ ಎದುರಾಯಿತು ಕಾಂತಾರ ಸಿನಿಮಾಕ್ಕೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಸನದಲ್ಲಿ ಶೂಟಿಂಗ್ ವೇಳೆ ಮರಗಳಿಗೆ ಹಾನಿಯಾಗಿದೆ ಅಂಥೇಳಿ ಸ್ಥಳೀಯರು ಚಿತ್ರತಂಡದ ವಿರುದ್ಧ ಧ್ವನಿಯನ್ನ ಎತ್ತಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಅದಾದ ಮೇಲೆ ಸಹ ಕಲಾವಿದರಿದ್ದಂತಹ ಟೆಂಪೋ ಪಲ್ಟಿ ಆಗಿಬಿಟ್ಟಿದ್ದೆ. ಅದೃಷ್ಟವಶಾತ್ ಪ್ರಾಣಹಾನಿ ಆಗಲಿಲ್ಲ, ಬಟ್ ಕೆಲವರಿಗೆ ಗಾಯವಾಗಿತ್ತು. ಇದು ಕೂಡ ಒಂದು ವಿಘ್ನ ಆಗಿರುವಂಥದ್ದು. ಅದಾದ ಮೇಲೆ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಸಾವನ್ನಪ್ತಾರೆ. ಮೂಲತಃ ಕೇರಳದವರು ಇವರು. ಈಜಲಿಕ್ಕೆ ಹೋಗಿ ಮೇ 6ನೇ ತಾರೀಕು ಕಪಿಲ್ ಸಾವನ್ನಪ್ಪುವಂತಹದ್ದು. ಅದಾದ ನಂತರ ಮೇ 6ಕ್ಕೆ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಸಾವನ್ನಪ್ಪಿದ ನಂತರ ರಾಕೇಶ್ ಪೂಜಾರಿ ಸಾವನ್ನಪ್ತಾರೆ. ಮೇ 11ನೇ ತಾರೀಕು ಹಾಸ್ಯ ಕಲಾವಿದ ಇವರು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವಂಥದ್ದು. ಇವರು ಕೂಡ ಕಾಂತಾರ ಫ್ರೀಕ್ವೆಲ್ನಲ್ಲಿ ಆಕ್ಟ್ ಮಾಡಿರೋರು. ಜೂನ್ 11 ಆಗುಂಬೆಯಲ್ಲಿ ಅಂದರೆ ನಿನ್ನೆ ವಿಜು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಕೇರಳದಿಂದ ಶೂಟಿಂಗ್ನಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕೆ ಅವರು ಶಿವಮೊಗ್ಗದ ತೀರ್ಥಹಳ್ಳಿಗೆ ಬಂದಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೀಪಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ, ವಿಘ್ನಗಳ ಮೇಲೆ ವಿಘ್ನಗಳು ಸೃಷ್ಟಿ ಆಗ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಇದು ದೈವದ ಸಂಕಷ್ಟ ಅಂಥೇಳಿ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇದು ಕಾಕತಾಳೀಯ ಇರಬೇಕು ಅಂಥೇಳಿ. ಬಟ್ ನಿಜಕ್ಕೂ ಕೂಡ ಈ ವಿಘ್ನಗಳಿಗೆ ಕಾರಣ ಏನು ಅಂಥೇಳಿ ಏನು ಹೇಳ್ತಾರೆ ಈಗ ಸ್ಥಳೀಯರ ಈ ಬಗ್ಗೆ ಅಂತ? ಪ್ರೇಮ್, ಈ ಚಿತ್ರದ ಬಗ್ಗೆ ಕೋಟ್ಯಾಂತರ ಜನ ಇದನ್ನು ಒಪ್ಪಿಕೊಂಡಿದ್ರು. ಆದರೆ ಈ ಚಿತ್ರದ ಬಗ್ಗೆ ಕೆಲವು ವಿವಾದಗಳು, ಎರಡೆರಡು ಭಿನ್ನಾಭಿಪ್ರಾಯಗಳು ಬಂದಿರುವಂಥದ್ದು ಕರಾವಳಿಯಿಂದಲೇ. ಯಾಕಂದರೆ ದೈವದ ಕಥೆಯನ್ನು ಇಟ್ಟುಕೊಂಡು ರಿಷಬ್ ಶೆಟ್ಟಿ ಮತ್ತು ತಂಡ ಸಕ್ಸಸ್ ಆಗಿತ್ತು. ಆದರೆ ಕೊನೆಯ ಒಂದು ಆ ಸೀಕ್ವೆನ್ಸ್ ಏನಿದೆ, ದೈವ ಮೈಯಲ್ಲಿ ಆವೇಶ ಬಂದು ಆ ಊರಿನ ಯಜಮಾನನನ್ನು ಒಂದು ಕೊಲ್ಲುವ ಸೀನ್ ಇದೆ. ಆದರೆ ಯಾವುದೇ ಆಚರಣೆಯಲ್ಲಾಗಲಿ ಕೊಲ್ಲುವುದನ್ನು ವಿರೋಧಿಸಿದ್ರು. ಈ ವಿಚಾರವನ್ನು ಇಟ್ಕೊಂಡೇ ಆರಂಭದಲ್ಲಿ ಈ ಕತೆಗೆ ಒಂದು ತಗಾದೆಯನ್ನು ಸೃಷ್ಟಿ ಮಾಡಿದ್ರು. ಆ ನಂತರ ಬಂದ ರಿಯಾಲಿಟಿ ಶೋಗಳಿರ್ಬೋದು, ದೇಶಾದ್ಯಂತ ಟ್ಯಾಬ್ಲೋಗಳಲ್ಲಿ, ಮೆರವಣಿಗೆಗಳಲ್ಲಿ ಅದನ್ನು ದೈವದ ಒಂದು ವೇಷವನ್ನು ಹಾಕೊಂಡು ಮೆರವಣಿಗೆಯಲ್ಲಿ ಅದರ ವಿರುದ್ಧವಾಗಿ ನಡ್ಕೊಂಡದ್ದು. ಈ ವಿಚಾರಕ್ಕೆ ಆರಂಭದಲ್ಲಿ ಕರಾವಳಿಯಲ್ಲಿ ವಿರೋಧ ಬಂತು. ಆ ನಂತರ ಸಾಲು ಸಾಲು ವಿಘ್ನಗಳು ಕಳೆದ 1 ವರ್ಷಗಳಿಂದ ಕೂಡ ಆಗಿತ್ತು. 2024ರ ಜೂನ್ ಜುಲೈ ತಿಂಗಳಲ್ಲಿ ಒಂದು ಅದ್ದೂರಿ ಸೆಟ್ ಅನ್ನ ಕುಂದಾಪುರ ಭಾಗಗಳಲ್ಲಿ ಕಾಂತಾರ ಪ್ರೀಕ್ವೆಲ್ನ ಚಿತ್ರತಂಡ ಹಾಕಿತ್ತು. ಇದೇ ರೀತಿ ಮಳೆ ಬರ್ತಾ ಇತ್ತು. ಅಲ್ಲೂ ಕೂಡ ಲಕ್ಷಾಂತರ ರೂಪಾಯಿಯ ಸೆಟ್ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಅನ್ನುವಂಥದ್ದು. ಆ ನಂತರ ಗೋಮಾಳದ ಒಂದು ಜಮೀನು ಹಾಸನದಲ್ಲಿ ಬೆಂಕಿ ಹಾಕಿ ಚಿತ್ರೀಕರಣವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಅರಣ್ಯಾಧಿಕಾರಿಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಇದಾಗಿ 1-2 ತಿಂಗಳಿಗೆ ಕೊಲ್ಲೂರು ಆಸುಪಾಸಿನಲ್ಲಿ ಸಹ ಕಲಾವಿದರು ಹೋಗ್ತಾ ಇರುವಂತಹ ಒಂದು ಟೆಂಪೋ ಟ್ರಾವೆಲರ್ ಪಲ್ಟಿ ಆಗ್ತದೆ, ತರಚು ಗಾಯಗಳಾಗ್ತದೆ. ಆ ನಂತರ ಕಪಿಲ್ ಅನ್ನುವಂತಹ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಸೌಪರ್ಣಿಕಾ ನದಿಯಲ್ಲಿ ಈಜಲು ಹೋದಂಥ ಸಂದರ್ಭದಲ್ಲಿ ಮೃತಪಟ್ಟಿರುವಂಥದ್ದು. 15 ದಿವಸ 20 ದಿವಸ ಹಿಂದೆ ಒಬ್ಬ ಹಾಸ್ಯ ನಟ ರಾಕೇಶ್ ಪೂಜಾರಿ, ಉಡುಪಿ ಮೂಲದವರೇ, ಅವರು ಕೂಡ ಕಾಂತಾರದ ಪ್ರೀಕ್ವೆಲ್ನಲ್ಲಿ ಒಬ್ರು ಪಾರ್ಟ್ ಆಗಿದ್ರು ಕೂಡ, ಅವರ ಒಂದು ಮೃತಪಟ್ಟಿರುವಂಥದ್ದು. ಈಗ ನಿಜು ಯಾನೆ ವಿಜು ಆಗುಂಬೆಯಲ್ಲಿ ಮೃತಪಟ್ಟಿರುವಂಥದ್ದು. ಸಾಲು 3 ಸಾವುಗಳು ಮತ್ತು ಸಾಲು ಅನಾಹುತಗಳು ಆಗ್ತಾ ಇರೋದ್ರಿಂದ ಏನಾದರೂ ಸಮಸ್ಯೆ ಇದೆಯಾ, ದೈವದ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿದೆಯಾ, ಅಥವಾ ದೈವ ಹೇಳಿದ್ರ ವಿರುದ್ಧ ಏನಾದರೂ ಈ ಚಿತ್ರತಂಡ ನಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು. ಅದರ ಜೊತೆಗೆ ಕಾಕತಾಳೀಯ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಕಾಂತಾರ ಸೆಟ್ನಲ್ಲಿ ಯಾವುದೇ ಸಾವು ನೋವುಗಳು ಆಗಲಿಲ್ಲ, ಹೊರಭಾಗದಲ್ಲಿ ಆಗಿರುವಂಥದ್ದು. ಸಾವಿರಾರು ಜನ ತಂತ್ರಜ್ಞರು, ಕಲಾವಿದರು ಇರುವಂತಹ ಒಂದು ಟೀಮ್ನಲ್ಲಿ ಈ ಥರದ ಅವಘಡಗಳು ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ. ದೈವ ಈ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ದೈವದ ಎಚ್ಚರಿಕೆಯ ರೀತಿಯಲ್ಲಿಯೇ ಒಂದಾದ ಮೇಲೊಂದು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ದೈವದ ಅಪ್ಪಣೆ ಇಲ್ಲದೆ ರಿಷಬ್ ಶೆಟ್ಟಿ ಒಂದು ಹೆಜ್ಜೆಯನ್ನು ಕೂಡ ಮುಂದಿಡೋದಿಲ್ಲ. ಪದೇ ಪದೇ ಎದುರಾಗ್ತಾ ಇರುವಂತಹ ವಿಘ್ನಕ್ಕೆ ಈಗ ದೈವದ ಮೊರೆಯೇ ಹೋಗ್ತಾರಾ ರಿಷಬ್ ಶೆಟ್ಟಿ ಅನ್ನೋದನ್ನು ಕಾದು ನೋಡಬೇಕಿದೆ.